ಸೇನೆಗೆ ಬಜೆಟ್ನ ಬಲ ಬಹಳ ದೊಡ್ಡ ಮಟ್ಟದಲ್ಲಿ ವಿಚಾರದಲ್ಲಿ ಹೇಳ್ತಾರೆ. ನಾವು ದೇಶದ ಸುತ್ತಲೂ ಇರುವಂತಹ ದೇಶಗಳ ಜೊತೆಗೆ ಚೆನ್ನಾಗಿಲ್ಲ ನಾವು, ಹಾಗಾಗಿ ನಾವು ಸುಮ್ಮನೆ ಸುರಿತಾ ಇದ್ದೀವಿ ರಕ್ಷಣಾ ವ್ಯವಸ್ಥೆಗೆ. ಸುತ್ತಲೂ ಇರುವಂತಹ ದೇಶಗಳ ಜೊತೆಗೆ ಬಾಂಧವ್ಯವನ್ನು ಹೆಚ್ಚಿಸಿಕೊಂಡ್ಬಿಟ್ರೆ ರಕ್ಷಣಾ ವ್ಯವಸ್ಥೆಗೆ ಸುರಿಯುವಂಥ ಅವಶ್ಯಕತೆನೇ ಇಲ್ಲ ಅಂತಾರೆ. ಈ ಪಾಕಿಸ್ತಾನದಂಥ ನರಿ ಬುದ್ಧಿ, ಕೋತಿ ಯಾಕೆ, ಕೋತಿ ಒಳ್ಳೇದೆ ಅಂತ ಕಚಡಾ ಬುದ್ಧಿ ಇರುವಂಥ ಪಾಕಿಸ್ತಾನನ ನಂಬ್ಕೊಂಡು ನೀವು ಹೆಂಗ್ರಿ ಇರ್ತೀರಾ? ನಂಬ್ಕೊಂಡು ಆಗಿರುವಂಥದ್ದು ಗೊತ್ತಿಲ್ವಾ? ಒಂದು ವಾದ ಇದೆ, ಸುತ್ತಲೂ ಚೆನ್ನಾಗಿದ್ಬಿಟ್ರೆ ನೀವು ರಕ್ಷಣಾ ವ್ಯವಸ್ಥೆಗೆ ಹಾಕೋ ಅವಶ್ಯಕತೆ ಇಲ್ಲ ಅಂಥೇಳಿ. ಆದರೆ ನಮ್ಮನ್ನು ನಾವು ಸದೃಢವಾಗಿಗೊಳಿಸ್ಕೊಳ್ಬೇಕು, ಯಾರು ಯಾವಾಗ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂಥೇಳಿ. ಸೊ ದೇಶದ ರಕ್ಷಣಾ ಇಲಾಖೆಗೆ ಸಿಕ್ಕಿದ್ದೇನು ಅನ್ನುವಂಥದ್ದನ್ನು ಕ್ವಿಕ್ ಆಗಿ ನೋಡೋಣ. ದೇಶದ ಸೇನಾ ಸನ್ನದ್ಧತೆಗೆ ಮತ್ತಷ್ಟು ಒತ್ತನ್ನು ನೀಡಲಾಗಿದೆ. ಸೇನಾ ಆಧುನೀಕರಣ, ಸ್ವದೇಶಿ ಶಸ್ತ್ರಾಸ್ತ್ರಗಳ ತಯಾರಿಕೆಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಈ ಡಿಪೆಂಡೆನ್ಸಿ ಕಡಿಮೆ ಮಾಡಬೇಕಾಗಿದ್ದು ಆ ನಿಟ್ಟಿನಲ್ಲೇ ಒತ್ತು ಕೊಡ್ತಾ ಇದ್ದಾರೆ. ಬೇರೆ ರಾಷ್ಟ್ರಗಳಿಂದ ನಾವು ತರಿಸ್ಕೊಳ್ಳುವಂಥದ್ದು ಎಲ್ಲವನ್ನೂ ಕೂಡ ನಾವೇ ಮಾಡೋಕ್ಕಾಗೋದಿಲ್ಲ. ಕೆಲವೊಂದಷ್ಟಂತೂ ನಾವು ಸ್ವದೇಶಿ ನಿರ್ಮಿತವಾಗಿ ಆಗಬೇಕಲ್ವಾ? ರಕ್ಷಣಾ ಇಲಾಖೆಯ ವೆಚ್ಚದಲ್ಲಿ 15% ಏರಿಕೆ ಆಗಿದೆ. ಈಗ ಈ ಬಜೆಟ್ನಲ್ಲಿ 7.85 ಲಕ್ಷ ಕೋಟಿ ಅನುದಾನವನ್ನು ಹಂಚಿಕೆಯನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ 1 ಲಕ್ಷ ಕೋಟಿ ಬಜೆಟ್ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ. ಕಳೆದ ಬಜೆಟ್ನಲ್ಲಿ 6.81 ಲಕ್ಷ ಕೋಟಿ ಕೊಡಲಾಗಿತ್ತು. ಈ ಬಾರಿ ಅದು 7.85 ಇದೆ. ಸೊ ಕಳೆದ 12 ವರ್ಷಗಳಲ್ಲಿ ಸೇನಾ ಖರ್ಚು ಭಾರಿ ಏರಿಕೆ ಆಗಿದೆ. 2015-16ರಲ್ಲಿ ಸೇನೆಗೆ 2.94 ಲಕ್ಷ ಕೋಟಿ ಖರ್ಚಿತ್ತು. ನೋಡಿ, ಅವಾಗಿದ್ದು ಆಲ್ಮೋಸ್ಟ್ ಒಂದು 3 ಲಕ್ಷ, ಈಗ ಹೋಗ್ತಾ ಇರೋದು ಒಂದು 8 ಲಕ್ಷ ಕೋಟಿಗೆ ಹೋಗ್ತಾ ಇದೆ. ಎಷ್ಟು ರಕ್ಷಣಾ ಇಲಾಖೆಗೆ ಹೆಚ್ಚಿನ ಒತ್ತನ್ನು ನೀಡ್ತಾ ಇದೆ ದೇಶ ಅನ್ನುವಂಥದ್ದಂತೂ ಸ್ಪಷ್ಟವಾಗಿರುತ್ತೆ. 2026-27 ಈಗ ಆಲ್ಮೋಸ್ಟ್ 8 ಲಕ್ಷ ಕೋಟಿಗೆ ಹೋಗಿ ತಲುಪಿದೆ. 7.85 ಲ್ಯಾಕ್ ಕ್ರೋರ್ಸ್ ಬಜೆಟ್ ಈಗ ರಕ್ಷಣಾ ಇಲಾಖೆಗೆ ಕೊಡ್ತಾ ಇರುವಂಥದ್ದು, ಮೀಸಲಿಡಲಾಗ್ತಾ ಇದೆ. ಸೊ ಪ್ರತಿ ವರ್ಷವೂ ಕೂಡ ಇದು ಇನ್ಕ್ರೀಸ್ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ಸೇನೆಯಲ್ಲಿ ನಮಗೆ ಆಧುನೀಕರಣ ಆಗಬೇಕಾಗಿದೆ, ಸ್ವದೇಶಿ ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ತಗೊಳ್ಬೇಕಾಗಿದೆ, ನಿರ್ಮಾಣ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ.